ಸ್ನೇಹಿತರೆ, ಈ ವಿಡಿಯೋ ಹೊಸೂರು ಮಾರಮ್ಮನವರ ದೇವಸ್ಥಾನ ಮಲ್ಲಿನಾಥಪುರ ಅಂತ ಹೇಳಿಬಿಟ್ಟು ಇದು ಇರುವಂತಹದ್ದು ಹುಣಸೂರಿಗೆ ಹೋಗುವ ರಸ್ತೆ, ಮೈಸೂರಿನಿಂದ ಹುಣಸೂರಿಗೆ ಹೋಗುವ ರಸ್ತೆ ಬಿಳಿಕೆರೆ ಎನ್ನುವಂಥ ಊರಿನ ಹತ್ತಿರ ಇದೆ. ಈ ದೇವಸ್ಥಾನದಲ್ಲಿ ಸುಮಾರು ಈ ಸೀಸನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೀಗರ ಊಟಗಳು ನಡೀತಾ ಇರುತ್ತೆ. ನೋಡಿ, ಇದು ಪೂಜೆಗೆ ಬಂದಿರುವಂಥ ವ್ಯಕ್ತಿಗಳು ಪೂಜೆಯನ್ನು ಮಾಡಿಸಿ ಅಲ್ಲಿ ಭೋಜನವನ್ನು ಸ್ವೀಕರಿಸಿ ಹೋಗ್ತಾರೆ. ಇಲ್ಲಿ ಸುಮಾರು ದೇವರು ಅಲ್ಲಿ ಬಹುಶಃ ಮಾರ್ಚ್ನಲ್ಲಿ ನಡೆಯುವಂತಹ ದೊಡ್ಡ ಜಾತ್ರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಜನಗಳು ಬರ್ತಾರೆ. ಅಲ್ಲಿ ನಾನ್ ವೆಜ್ ಊಟವನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಊರಿನವರು ಸುಮಾರು ಜನ ಬರ್ತಾರೆ. ರಾತ್ರಿಯಲ್ಲಿ ಉಳಿಬಾರದು ಎನ್ನುವಂಥ ಪ್ರತೀತಿ ಕೂಡ ಇದೆ. ಇದು ಬಹಳ ಪ್ರಸಿದ್ಧವಾದಂತಹ ಸ್ಥಳೀಯವಾಗಿ ಪಾಪ್ಯುಲರ್ ಆಗಿರುವಂತಹ ದೇವಸ್ಥಾನ ಬಿಸಿಲು ಮಾರಮ್ಮನವರ ದೇವಸ್ಥಾನ. ನೀವು ಹುಣಸೂರಿಗೆ ಹೋಗುವಾಗ, ಮೈಸೂರಿನಿಂದ ಹುಣಸೂರಿಗೆ ಹೋಗುವಾಗ ಮಡಿಕೇರಿ ರಸ್ತೆಯಲ್ಲಿ ಸುಮಾರು 25 ಕಿಲೋಮೀಟರ್ ಹೋದಾಗ ಇದು ಕಾಣಸಿಗುತ್ತದೆ. ಇಂತಹ ಸಾಕಷ್ಟು ಚೌಲ್ಟ್ರಿಗಳು ಅಲ್ಲಿ ಕಂಡುಬರುತ್ತವೆ. ಅಲ್ಲಿ ಮಲ್ಲಿನಾಥಪುರ ಎನ್ನುವಂಥದ್ದು ಬೆಳಿಕೆರೆ ಆದ ನಂತರ 3 ಕಿಲೋಮೀಟ್ರ್ ಹೋದಾಗ ಅಲ್ಲಿ ಒಂದು KR ನಗರಕ್ಕೆ ಹೋಗುವಂಥ ರಸ್ತೆ ಇದೆ. ಎಡಭಾಗದಲ್ಲಿ ಮ್ಯಾಕ್ಡೊನಾಲ್ಡ್ಸ್ ಅಂಗಡಿ ಕೂಡ ಒಂದಿದೆ. ಮತ್ತು ಅಲ್ಲಿ ಒಂದು ವೈರ್ಸ್ ಎನ್ನುವಂಥದ್ದು, ಮೈಕಾನ್ ವೈರ್ಸ್ ಎನ್ನುವಂಥ ಅಂಗಡಿಯೂ ಕೂಡ ಇದೆ. ಇದು ಅಲ್ಲಿರುವಂಥ ಒಂದು ಜಂಕ್ಷನ್. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಡ್ಕೊಂಡು ಕೂಡ ಹೋಗ್ಬೋದು. ಅಲ್ಲಿ ಇದು ಹುಣಸೂರು ರಸ್ತೆ, ಯಾವಾಗಲೂ ಕೂಡ ತುಂಬ ಬ್ಯುಸಿ ಆಗಿರುವಂತಹ ಹುಣಸೂರು ರಸ್ತೆ. ಮುಂಚೆ ಸುಮಾರು 25-35 ವರ್ಷಗಳ ಹಿಂದೆ ಇದು ಸಿಂಗಲ್ ರೋಡ್ ಆಗಿತ್ತು. ಈಗ ಇದು ಡಬಲ್ ರೋಡ್ ಆಗಿರೋದ್ರಿಂದ ಯಾವಾಗಲೂ ಕೂಡ ತುಂಬ ಬ್ಯುಸಿ ಇರುವಂತಹ ಈ ರಸ್ತೆ. ನಮ್ಮ ಸ್ನೇಹಿತರ ಜೊತೆ ಒಂದು ಸಮಾರಂಭಕ್ಕೆ ಇವತ್ತು ನಾನು ಹೋಗಿದ್ದೆ. ಹಾಗಾಗಿ ಈ ವಿಡಿಯೋ. ಈ ದೇವಸ್ಥಾನ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಮತ್ತು ವಿಶೇಷ ದಿನಗಳಂದು ಓಪನ್ ಇರುತ್ತದೆ.